ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ವಿಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಧಾರಾವಾಹಿ ಶುರುನಲ್ಲೇ ಅಜ್ಜಿ ಭದ್ರಂಗೆಲ್ಲೋ ಭದ್ರ, ಯಾಕೋ ನಮ್ಮ ಮಟ್ಟಿ ಗ್ರಹಚಾರ ಸಂದಾಕಿಲ್ಲ ಕಣ್ಲಾ, ಈಗ ಆಗಿರೋದೇ ಸಾಕು, ಇನ್ನೊಂದು ಅಚಾತುರ್ಯ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಕಣ್ಲಾ ಅಂತ ಹೇಳ್ತಾರೆ. ಆಗ ಕೋಪದಿಂದ ಭದ್ರೇಗೌಡ ತನ್ನ ಕೈನ ಕಂಬ ಕೊಡ್ಕೋತಾನೆ. ಇನ್ನೊಂದು ಕಡೆ ಈಶ್ವರಿ ಬರ್ತಾಳೆ. ಭಾವ, ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು, ಬೇಕು ಅಂತಲೇ ಈಟೆಲ್ಲ ಮಾಡೋನೆ ಅವನು ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡ ಏನಂತೆ ಈಶ್ವರಿ ಅಂತಾನೆ. ಆಗ ಈಶ್ವರಿ, ಅವಳೇನೋ ಗೊತ್ತಿಲ್ಲದೆ ತಪ್ಪು ಮಾಡೋಳಂತೆ, ಆದರೆ ನೀವು ಬಸ್ರಿ ಹೆಂಗ್ಸ್ನ ಆಚೆಗೆ ಹಾಕಿ ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಾವನೆ. ಅದಕ್ಕೆ ಪಂಚಾಯಿನ ಕರೆಸ್ಬೇಕು, ನೀವು ಬರೋ ತನಕ ಹೋಗೋಕ್ಕಿಲ್ಲ ಅಂತ ಚಿಕ್ಕ ಮಾವನ ಕೈಲಿ ಹೇಳಿ ಕಳ್ಸವನೆ ಅಂತ ಹೇಳ್ತಾಳೆ. ಆಗ ಅಜ್ಜಿ, ಅಯ್ಯೋ ಕರ್ಮಗೇಡಿ, ನನ್ನ ಮಗನ್ನ ಅನ್ಯಾಯವಾಗಿ ಜೈಲಿದ್ದು ಅವಳು, ಆದರೂ ಬಿಟ್ಟು ಕಳಿಸಿದ್ವಿ ಅಂದಮೇಲೆ ಒಂಚೂರು ನಿಯತ್ತೇ ಇಲ್ವಲ್ಲ ಅಂತಾರೆ. ಆಗ ಈಶ್ವರಿ, ಅವಳು ಬೇಕು ಅಂತಾನೆ ಮಾಡ್ತಾವಣೆ ಅನಿಸ್ತದೆ ಅಂತಾಳೆ. ಆಗ ಭದ್ರೇಗೌಡ, ನೋಡಿದ್ರೆ ಅಪ್ಪಯ್ಯ, ಇಷ್ಟೆಲ್ಲ ಮಾಡಿದಿರೋನಿಗೆ ಸುಮ್ಕೆ ಬಿಟ್ಟಿದ್ದಕ್ಕೆ, ಇಲ್ಲ ಅವ್ರ ಮನೇಲಿ ಒಬ್ರನ್ನೂ ಬಿಡದೆ ಕತ್ತರಿಸಾಕ್ಬಿಡ್ತೀನಿ ಅಂತಾನೆ. ಆಗ ಶಿವರಾಮೇಗೌಡ, ಭದ್ರ ಏನು ಮಾಡಬೇಡ, ಏನು ಮಾಡ್ಕೊಂಡವನೋ ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಾನೆ. ಆಗ ಅವ್ರ ಚಿಕ್ಕಪ್ಪ, ಹ್ಞೂ ಭದ್ರ, ಮೊದಲೇ ಎಲೆಕ್ಷನ್ ಟೈಮು, ಮರ ಕಡ್ದು ಮೈಮೇಲೆ ಹಾಕ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಕೊಚ್ಚೆ ಅಂತ ಗೊತ್ತಾದ್ಮೇಲೆ ದೂರ ಇರೋದು ಒಳ್ಳೇದಲ್ವೇ ಅಂತಾನೆ. ಆಗ ಅಜ್ಜಿ, ಹ್ಞೂ ಕಣ್ಲ ಮಗ, ದ್ಯಾವ್ರವನೇ ನನ್ನ ಮಗನ ವಿರುದ್ಧ ಅನ್ಯಾಯ ಮಾಡಿದವ್ರನ್ನ ಅದ್ಯಾರು ಸುಮ್ಕೆ ಬಿಡೋಕ್ಕಿಲ್ಲ ಅಂತಾನೆ, ಸಮಾಧಾನ ಮಾಡ್ಕೊಳ್ಳ ಅಂತ ಹೇಳ್ತಾರೆ ಅಜ್ಜಿ. ಆಗ ಗೋವಿಂದ, ನೋಡಿ, ಈ ವಿಚಾರದಲ್ಲಿ ಯಾರು ಏನು ಮಾತಾಡೋಕೆ ಹೋಗಬೇಡಿ, ಏನೇ ಇದ್ರೂ ಅಣ್ಣನೂ ನಾನು ನೋಡ್ಕೊತೀವಿ, ನೀವು ತಪ್ಪಿಗಿದ್ಬಿಡಿ ಅಂತ ಹೇಳ್ತಾನೆ. ಆಗ ಈಶ್ವರಿ ಮನಸ್ಸಲ್ಲೇ, ಉರಿಯೋ ಗಾಯಕ್ಕೆ ಉಪ್ಪು ಹಾಕಿದ್ರೆ ಅಪ್ಪ ಮಗ ಸೇರ್ಕೊಂಡು ಏನಾದರೂ ಮಾಡ್ತಾರೆ ಅನ್ಕೊಂಡಿದ್ದೆ, ನೋಡಿದ್ರೆ ಇವರಿಬ್ರು ತಣ್ಣಗಾಗೋದ್ರಲ್ಲ ಅಂತ ಅನ್ಕೊಂತಿರ್ತಾಳೆ. ಆಗ ಗೋವಿಂದ, ಅಣ್ಣ ಇವತ್ತು ಬೂದ್ನೂರ್ ಜವರೇಗೌಡಂಗೆ ಬರ್ತೀನಿ ಅಂತ ಹೇಳಿದ್ದೆ, ಅಲ್ಲಿ ಕಾರ್ಯಕರ್ತರೆಲ್ಲ ಕಾಯ್ಕೊಂಡು ಕೂತ್ಕೊಂಡವ್ರಂತೆ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ನಡಿಯಣ್ಣ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡ ಸರಿ ಅಂತ, ಭದ್ರ ನೀನು ಅಟ್ಟಿ ಬಿಟ್ಟು ಎಲ್ಲಿ ಹೋಗಬೇಡ ಕಣ್ಲಾ, ಆತ್ರಪಟ್ಟು ಏನು ಮಾಡೋಕ್ಕೆ ಹೋಗಬೇಡ ಅಂತ ಗೋವಿಂದ ನಡಿಲ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ಇನ್ನು ಚಲ್ವ ಚಾಟಿ ಏಟಿಂದ ಹೊಡ್ಕೊಳ್ಳೋದನ್ನು ನಿಲ್ಲಿಸ್ತಾನೆ ಇರಲಿಲ್ಲ. ಆಗ ಶಿವರಾಮೇಗೌಡವ್ರ ಚಿಕ್ಕಪ್ಪ ಬಂದು, ನಿನ್ನ ದೂರಿನ ಬಗ್ಗೆ ಸಂಬಂಧಪಟ್ಟಂಗೆ ಅವ್ರಿಗೆ ತಿಳಿಸಿದ್ದೀವಿ, ಅವ್ರು ಏನು ಹೇಳ್ತಾರೆ ಕೇಳಿ ತೀರ್ಮಾನ ಮಾಡುವ ಅಂತ ಹೇಳ್ತಾರೆ. ಆಗ ಚಲ್ವ, ನೀವೇನಾದರೂ ಈ ದೂರನ್ನ ಪರಿಗಣನೆ ಮಾಡಿದರೆ ಈ ಪಂಚಾಯತಿಗೆ ಋಣಿಯಾಗಿರ್ತೀನಿ ಅಂತಾನೆ, ಆದರೆ ಈ ಪಂಚಾಯತಿ ನಡೆಯೋ ಗಂಟ ನಾನು ಹೊಡ್ಕೊಳ್ಳೋದು ಮಾತ್ರ ನಿಲ್ಸೋಕ್ಕಿಲ್ಲ ಅಂತಾನೆ. ಆಗ ಅಲ್ಲಿರೋರೊಬ್ರು, ಹಂಗಾರೆ ನಮ್ಮ ಮಾತು ಮೇಲೆ ನಂಬಿಕೆ ಇಲ್ವಾ ಚಲ್ವ ನಿಂಗೆ ಅಂತ ಕೇಳ್ತಾರೆ. ಆಗ ಚಲ್ವ, ಇದು ನಂಬಿಕೆ ಪ್ರಶ್ನೆ ಅಲ್ಲ ಗೌಡ್ರೆ, ನನ್ನ ಮಗಳ ಭವಿಷ್ಯದ ಪ್ರಶ್ನೆ ಅಂತ ಹೇಳ್ತಾನೆ. ಹಂಗೇನಾದರೂ ನಿಮಗೆ ನಾನು ಹೊಡ್ಕೊತಿರೋ ತಪ್ಪು ಅನಿಸಿದರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಹೇಳ್ತಾನೆ ಚಲ್ವ. ಇನ್ನೊಂದು ಕಡೆ ಪಾಪ ವಿದ್ಯಾ ಅವ್ರ ಅಪ್ಪನ ಪರಿಸ್ಥಿತಿ ನೋಡಿ ಅಳ್ತಾ ನಿಂತ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಭದ್ರೇಗೌಡನ ಈ ಪರಿಸ್ಥಿತಿ ನೋಡಿ ಸುಭಾಷ ಅವನ ಹತ್ರ ಬಂದು, ಅಲ್ಲ ಅಣ್ಣ, ಅಪ್ಪ ಹೇಳಿದ್ರು ಅಂತ ನೀನಿಗೆ ಸುಮ್ಕಾಗ್ಬಿಟ್ರೆ ಹೆಂಗಣ್ಣ ಅಂತಾನೆ. ಆಗ ಭದ್ರ, ನನಗೆ ಬರ್ತಾ ಇರೋ ಕೋಪಕ್ಕೆ ಅವ್ರನ್ನಲ್ಲೇ ತುಂಡಾಗಿ ಕತ್ತರಿಸ್ಬೇಕು ಅನ್ನಿಸ್ತಾ ಇದೆ, ಆದರೆ ಏನು ಮಾಡೋದು, ಚಿಕ್ಕಪ್ಪನ ಮಾತು ಅಪ್ಪಯ್ಯನ ಮೌನ ನನ್ನ ಕಟ್ಟಾಕ್ಬಿಡ್ತು ಕಣ್ಲಾ ಅಂತ ಹೇಳ್ತಾನೆ. ಸುಭಾಷ ಆಗ, ಅಣ್ಣ ನೀನು ತಡಿತಾ ಇರೋದು ಅಟ್ಟಿಯವ್ರ ಮಾತಾ ಇಲ್ಲ ಹೆಂಡತಿ ಮೇಲಿನ ಪ್ರೀತಿನ ಅಂತ ಕೇಳ್ತಾನೆ. ಆಗ ಭದ್ರೇಗೌಡ, ಪ್ರೀತಿನ ಅವತ್ತೇ ಸತ್ತೋಯ್ತು ಅಂತ ಹೇಳ್ತಾನೆ. ಹಂಗಿದ್ರೆ ಹೇಳಣ್ಣ, ಅವ್ರ ಮೇಲೆ ಪ್ರೀತಿ ಇನ್ನೂ ಇದ್ರೆ ಅಟ್ಟಿಯವ್ರ ಹತ್ರ ನಾನು ಮಾತಾಡಿ ಒಪ್ಪಿಸಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಆಗ ಕೋಪ ಮಾಡಿಕೊಂಡು ಭದ್ರೇಗೌಡ ಸುಭಾಷನ ಕೊರಳ್ಪಟ್ಟಿ ಹಿಡಿತಾನೆ. ಇಂಥ ಮಾತು ಹೇಳಕ್ಕೆ ಹೋಗಬೇಡ, ಅವಳು ಮಾಡಿರೋ ಅಪರಾಧನ ನಾನು ಯಾವತ್ತೂ ಕ್ಷಮಿಸೋಕ್ಕಿಲ್ಲ ಅಂತ ಹೇಳ್ತಾನೆ. ಅವಳು ನಮ್ಮ ಅಪ್ಪಯ್ಯನ ಜೈಲಿಗೆ ಕಳಿಸ್ದವಳು ಅವಳೇ ಅಂತ ಗೊತ್ತಾದ್ಮೇಲೆ ಅವಳ ಮೇಲೆ ಪ್ರೀತಿ ಎಲ್ಲ ಸತ್ತೋಯ್ತು ಅಂತ ದ್ವೇಷದಿಂದ ಹೇಳ್ತಿರ್ತಾನೆ. ನೀನು ಇದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ಯಾ ಅನಿಸುತ್ತೆ, ನಿನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಪ್ರೀತಿ ಇದೆ ಅನಿಸುತ್ತೆ, ಇದನ್ನೆಲ್ಲ ಮರಿಬೇಕಂದ್ರೆ ನೀನು ಕುಡಿಬೇಕು ಅಂತ ಹೇಳಿ ಎಣ್ಣೆ ಬಾಟಲ್ನ ಅವನ ಕೈಲಿ ಕೊಡ್ತಾನೆ. ಆಗ ಭದ್ರೇಗೌಡ ಅದನ್ನ ತೊಗೊಂಡು ಕುಡಿತಾ ಕೂತ್ಕೊತಾನೆ. ಆಗ ಸುಭಾಷ ಮನಸ್ಸಲ್ಲೇ, ನೀನು ಅವ್ರನ್ನ ಕೊಚ್ಚಾಕಿ ಜೈಲಿಗೆ ಹೋಗೋದನ್ನ ತಪ್ಪಿಸಿದ್ರು ನೀನು ಕುಡಿದು ಹಾಳಾಗೋದನ್ನು ಯಾರು ತಪ್ಸೋಕ್ಕಾಗಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಾನೆ. ಇನ್ನೊಂದು ಕಡೆ ಗೋವಿಂದ ಮತ್ತು ಶಿವರಾಮೇಗೌಡ ಪ್ರಚಾರಕ್ಕಂತ ಗಾಡಿಯಲ್ಲಿ ಹೊರಟಿರ್ತಾರೆ. ರೋಡಲ್ಲಿ ಪಂಚಾಯತಿ ಕಟ್ಟೆ ಇರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಚಲ್ವನ ಹತ್ರ, ಹಿರಿಯರ ಹತ್ರ. ಆಗ ಅಲ್ಲಿರೋನೊಬ್ನು ಈಶ್ವರಿಗೆ ಫೋನ್ ಮಾಡಿ ಹೇಳ್ತಾನೆ, ಅಮ್ಮವ್ರೆ, ಇಲ್ಲಿಗೆ ದೊಡ್ಡಗೌಡ್ರು ಮತ್ತು ಚಿಕ್ಕಗೌಡ್ರು ಇಬ್ಬರು ಬಂದವ್ರೆ ಅಂತಾನೆ. ಆಗ ಈಶ್ವರಿ, ಏನ್ಲ ಹೇಳ್ತಿದ್ಯಾ, ಅವ್ರು ಯಾರೋ ದೊಡ್ಡಗೌಡ್ರನ್ನ ಭೇಟಿಯಾಗಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರು ಅಂತ ಹೇಳ್ತಾಳೆ. ಹಾಗಿದ್ರೆ ಅಲ್ಲಿ ಏನು ನಡೆಯುತ್ತೆ ಅಂತ ವಿಷಯ ತಿಳ್ಕೊಂಡು ಹೇಳು ಅಂತ ಹೇಳ್ತಾನೆ. ಆಗ ಈಶ್ವರಿ ಸಾವಿತ್ರಿಗೆ, ಏನು ನಡಿಬಾರ್ದು ಅಂತ ಅಂದ್ಕೊಂಡಿದ್ದು ಅದನ್ನೇ ನಡೀತಾ ಇದೆ ಸಾವಿತ್ರಿ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ, ಅದಕ್ಕೆ ಈ ಚಲ್ವ ಒಂಥರ ಪ್ರಳಯಾಂತಕ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾನೆ, ಏನು ಮಾಡೋಕ್ಕೂ ಹೆಸಲ್ಲ ಅಂತಾಳೆ. ಆಗ ವಿನಂತಿ, ಅವನಷ್ಟೇ ಅಲ್ಲ, ಅವಳ ಮಗಳು ವಿದ್ಯಾನೂ ಕೂಡ ಹಾಗೆಯ,
ಬಿಟ್ಟರೆ ಮಾವಯ್ಯನ ಕಣ್ಣಲ್ಲೇ ಕರಗಿಸ್ಬಿಡ್ತಾಳೆ. ಅವ್ರಿಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ನಮ್ಮ ಪ್ರಯತ್ನ ಎಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಇಲ್ಲ ವಿನಂತಿ, ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡಿಕೊಡ್ಬಾರ್ದು, ಈಗಲೇ ಅಲ್ಲಿಗೆ ಹೋಗಿ ಏನಾಯಿತು ಅಂತ ನೋಡುವ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ, ಅಮ್ಮನ್ನು ಕರ್ಕೊಂಡು ಹೋಗುವ, ಆವಾಗೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಚಲ್ವ ಚಾಟಿಯಲ್ಲಿ ಹೊಡ್ಕೊತಾ ಇರ್ತಾನೆ. ಅಲ್ಲಿಗೆ ಶಿವರಾಮೇಗೌಡ ಗೋವಿಂದನೂ ಬಂದಿರ್ತಾರೆ. ಆಗ ತಾತ, ಗೌಡ್ರು ಬಂದಾಯ್ತಲ್ವೇ, ಇನ್ನು ಹೊಡ್ಕೊಳ್ಳೋದು ನಿಲ್ಲಿಸು ಚಲ್ವಾ ಅಂತ ಹೇಳ್ತಾರೆ. ಶಿವರಾಮ, ಈಗ ನೀನು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು ಅಂತಾನೆ. ಆಗ ಶಿವರಾಮೇಗೌಡ, ಚಿಕ್ಕಪ್ಪ, ನಾನು ಇಲ್ಲಿ ನಾಟಕ ನೋಡೋಕೆ ಬಂದಿಲ್ಲ, ಎಲೆಕ್ಷನ್ ವಿಚಾರವಾಗಿ ಈ ಕಡೆ ಬಂದಿದ್ವು, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಇಲ್ಲಿ ಗಂಟ ಬಂದ್ವು ಅಂತ ಹೇಳ್ತಾನೆ. ಆಗ ಅವ್ರ ಚಿಕ್ಕಪ್ಪ, ಅದು ಸರಿನೇ ಶಿವರಾಮ, ಆದರೆ ಇಲ್ಲಿ ನೋಡು, ಮಗಳಿಗೆ ನ್ಯಾಯ ಕೊಡಿಸಿ ಅಂತ ದೂರು ಕೊಟ್ಟವನೆ ಪಂಚಾಯತಿಗೆ ಅಂತ ಹೇಳ್ತಾನೆ. ನೀವು ಪಂಚಾಯತಿ ಮಾಡದೆ ಹೋದರೆ ಇಲ್ಲೇ ಚಾವಟಿಲಿ ಹೊಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾವನೆ ಚಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ಸೇರಿ ಇತ್ಯರ್ಥ ಮಾಡಿಬಿಡುವ ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡ, ಇತ್ಯರ್ಥ ಮಾಡೋಕ್ಕೆ ಏನು ಉಳಿದಿಲ್ಲ ಅಂತಾನೆ. ಅವತ್ತೇ ಎಲ್ಲ ಮುಗ್ದೋಗದೆ, ಇನ್ನು ಅವ್ರಿಗೂ ನಮಗೇನು ಸಂಬಂಧ ಇಲ್ಲ ಅಂತಾನೆ. ಆಗ ಗೋವಿಂದನು, ಅಣ್ಣ ಹೇಳ್ತಿರೋ ಸರಿಯಾಗೇ ಇದೆ ಅಂತ ಅಲ್ಲಿಂದ ಹೊರಡ್ತಾರೆ ಇಬ್ಬರು. ಆಗ ಅವ್ರ ಚಿಕ್ಕಪ್ಪ, ಶಿವರಾಮ ಶಿವರಾಮ ಅಂತ ಕೂಗಿದ್ರು ಕೇಳಿಸ್ಕೊಲಾರ್ದಂಗೆ ಗಾಡಿ ಹತ್ಕೊಂಡು ಹೋಗ್ತಾರೆ. ಆಗ ವಿದ್ಯಾ ಅಳ್ತಾ, ಅವ್ವ, ನಾನು ಮಾವಯ್ಯನ ತಾವ ಹೋಗಿ ಕ್ಷಮೆ ಕೇಳ್ಕೊಂಬರ್ತೀನಿ ಹೇಳ್ತಿರ್ತಾಳೆ. ಇನ್ನೊಂದು ಕಡೆ ಅಲ್ಲಿರೋರು, ಗೌಡ್ರೀಗ ಜವರೇಗೌಡ್ರ ಮನೆ ತಾವ ಇರ್ತಾರೆ, ನಾವೇ ಹೋಗಿ ಇನ್ನೊಂದ್ಸಲ ವಿಚಾರಿಸೋಣವೆ ಅಂತ ಮಾತಾಡ್ಕೊತಿರ್ತಾರೆ. ಇನ್ನು ಈ ಕಡೆ ವಿನಂತಿಗೆ ಲೋಕಿ ಫೋನ್ ಮಾಡ್ತಾನೆ. ವಿನಂತಿ ಫೋನ್ ರಿಸೀವ್ ಮಾಡಿ, ಹಲೋ, ಯಾರು ಅಂತ ಕೇಳ್ತಾಳೆ. ಆಗ ಲೋಕಿ, ಯಾವಾಗ ಫೋನ್ ಮಾಡಿದ್ರು ಬೈದಿಂದ ಮಾತಾಡ್ತಿದ್ದೆ, ಈಗ ನಾನು ಯಾರು ಅಂತಾನೆ ಮರ್ತೋಗೋಯ್ತಾ ತಂಗವ್ವ ಅಂತ ಕೇಳ್ತಾನೆ. ಆಗ ವಿನಂತಿ, ನೋಡ್ತಮ್ಮಯ್ಯ, ನಾಟಕನೇ ಮುಕ್ತಾಯ ಆದಮೇಲೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದರೆ ಯಾರು ನೋಡ್ತಾರೆ ಹೇಳು ಅಂತ ಕೊಂಕು ಮಾತಾಡ್ತಾಳೆ. ಇವಾಗ ನೀನೇ ನಮ್ಮ ಮಟ್ಟಿಗೆ ಬಂತು, ನಾನೇ ಫೋನ್ ಮಾಡಿರೋಳು ಅಂತ ಹೇಳಿದ್ರು ಯಾರು ನಂಬಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಲೋಕಿ, ನೀನೇನು ಅಂತ ನಂಗೆ ಗೊತ್ತು, ಹಿಂಗೆ ತಿರುಗಿ ಬೀಳ್ತೀರಾ ಅಂತಲೇ ಎಲ್ಲ ಸಾಕ್ಷಿಗಳನ್ನೂ ಇಟ್ಕೊಂಡಿದ್ದೀನಿ, ಫೋನ್ ಮಾಡಿರೋ ಕಾಲ್ ರೆಕಾರ್ಡರು, ಈಗ ಮಾತಾಡಿರೋ ಸಮೇತ ಎಲ್ಲನೂ ಇದೆ ಅಂತ ಹೇಳಿ ಎದುರಿಸ್ತಾನೆ. ಇನ್ನೊಂದು ಕಡೆ ಭದ್ರೇಗೌಡ ಕುಡಿತಾ ಕೂತ್ಕೊಂಡಿರ್ತಾನೆ. ಅಲ್ಲಿಗೆ ಕ್ವಾಟ್ಲೆ ಬಂದು, ಯಾಕೆ ಹಿಂಗೆ ಕುಡ್ದು ಆರೋಗ್ಯನ ಹಾಳು ಮಾಡ್ಕೊತಿದೀಯಾ ಅಂತಾನೆ. ಆಗ ಭದ್ರೇಗೌಡ, ನೆಮ್ಮದಿನ ಕಿತ್ಕೊಂಡು ನನ್ನ ಜೀವನನೇ ಹಾಳು ಮಾಡಿ ಹೊಂಟೋದ್ಲು ಕಣ್ಲಾ ಅಂತಾನೆ. ಆಗ ಕ್ವಾಟ್ಲೆ, ಅಲ್ಲಿ ಅವರು ಆರಾಮಾಗಿದ್ದಾರೆ ಅಂತ ತಿಳ್ಕೊಂಡಿದ್ಯಾ ಅಂತಮ್ಮ, ಪಶ್ಚಾತ್ತಾಪ ಪಡ್ಕೊಂಡು ಕೊರಗ್ತಾವ್ರೆ ಅಂತ ಹೇಳ್ತಾನೆ. ಏನ್ಲಾ ಪಶ್ಚಾತ್ತಾಪ ಪಡ್ಕೊಂಡು ಒದ್ದಾಡ್ತವಳ? ಯಾರು ಅವಳು? ಲೇ ಕ್ವಾಟ್ಲೆ, ಅವಳು ಈ ಅಟ್ಟಿಯಾಗೆ ಮಹಾರಾಣಿ ಹೆಂಗೆ ಮೆರೆದ್ಲು? ಇಲ್ಲ ಮೆರೆಸಿದ್ವಿ ಅಂತಾನೆ. ಇನ್ನೊಂದು ಕಡೆ ಶಿವರಾಮೇಗೌಡನು ಗೋವಿಂದನು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ದಾರಿಲಿ ಇಬ್ರು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ. ಅವಳ ಗಂಡ ಅವನಿಗೆ ಕುಡಿದ್ಬಿಟ್ಟು ಹೊಡಿತಾ ಇರ್ತಾನೆ. ಆಗ ಶಿವರಾಮೇಗೌಡ ಇಳಿದು ಬಂದು, ಹೆಣ್ಮಗಿ ಮೇಲೆ ಕೈ ಮಾಡ್ತೀಯ ಅಂತ ಅವ್ನು ಕೈ ಮಾಡ್ತಾನೆ. ಆಗ ಹೆಂಗಸು, ನೋಡಿ ಗೌಡ್ರೆ, ಓದ್ಕಿತ ಸಂಘದ ಸಾಲ ಇಸ್ಕೊಟ್ಟಿದ್ದೆ, ಜೂಜಾಡಿ ಕಳೆದ್ಬಿಟ್ಟ, ಈ ಸಲನೂ ಕೊಡ್ಸು, ಇಲ್ಲಾಂದ್ರೆ ನಿಮ್ಮ ಅಪ್ಪಂಗೆ ಮನೆಗೆ ನಡಿ ಅಂತ ಹೊಡಿತಾವ್ನಿ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡ, ಕಟ್ಕೊಂಡು ಹೆಂಡ್ರ ಜೊತೆ ಹಿಂಗೇನ್ಲ ನಡ್ಕೊಳ್ಳೋದು ಅಂತ ಜೋರು ಮಾಡ್ತಾನೆ. ಆಗ ಕುಡ್ಕ, ಇದು ನಮ್ಮ ಸಂಸಾರದ ವಿಷಯ, ಇವಳು ನನ್ನ ಹೆಂಡ್ರು ಅಂತಾನೆ. ಆಗ ಕೋಪ ಮಾಡ್ಕೊಂಡು ಶಿವರಾಮೇಗೌಡ, ಹತ್ರಸ್ ಹಾಕ್ಬಿಡ್ತೀನಿ ಅಂತಾನೆ. ಆಗ ಕುಡ್ಕ, ನಿಮ್ಮ ಸೊಸೆನ ಹೊರಗೆ ಹಾಕಿರೋದಕ್ಕೆ ಕೇಳಿ ಪಂಚಾಯತಿಲಿ ನ್ಯಾಯ ಕೇಳ್ತವ್ರೆ, ಮೊದಲು ಅದನ್ನು ನೋಡಿ ಹೋಗಿ ಅಂತಾನೆ. ಆಗ ಗೋವಿಂದ ಕೋಪ ಮಾಡಿಕೊಂಡು ಹೊಡೆಯೋಕ್ಕೆ ಹೋಗ್ತಾನೆ. ಆಗ ಶಿವರಾಮೇಗೌಡ ಸುಮ್ಮನೆ ವಾಪಸ್ ಬರ್ತಾನೆ. ಆಗ ವಿದ್ಯಾ ಶಿವರಾಮೇಗೌಡ ಇಬ್ಬರು ಎದುರು ಬದರಾಗ್ತಾರೆ. ಆಗ ಅವ್ರ ಕುಡುಕರು ಮಾತಾಡ್ಕೋತಾ ಇರ್ತಾರೆ. ಇವನ್ ಸೊಸೆನೇ ಹೊರಗೆ ಹಾಕಿದ್ದಾನೆ, ಮತ್ತೊಬ್ರಿಗೆ ನ್ಯಾಯ ಕೊಡಿಸ್ತಾನೆ ಅಂತ ಮಾತಾಡ್ಕೊತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ಶಿವರಾಮೇಗೌಡ, ವಿದ್ಯಂಗೆ ಕೇಳಿಸ್ಕೊ, ಇವರೆಲ್ಲ ಇಷ್ಟೊಂದು ಮಾತಾಡೋಕ್ಕೆ ಕಾರಣನೇ ನೀನು ಅಂತ ಕೋಪದಲ್ಲಿ ಮಾತಾಡ್ತಾನೆ. ಆಗ ವಿದ್ಯಾ, ಮಾವಯ್ಯ ಒಂದು ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಅಳ್ತಾ ಹೇಳ್ತಿರ್ತಾಳೆ. ಆಗ ಶಿವರಾಮೇಗೌಡ, ನಿನ್ನ ಜೊತೆ ನನಗೇನು ಮಾತು ಅಂತ ಹೊರಟೋಗ್ಬಿಡ್ತಾನೆ. ಇದು ಇವತ್ತಿನ ಸಂಚಿಕೆ.